ಬಾಯಲ್ಲಿಟ್ಟರೆ ಕರಗುವಂಥ ಸ್ಪೆಷಲ್ ಬ್ರಾಹ್ಮಿನ್ ಸ್ಟೈಲ್ ಕ್ಯಾರೆಟ್ ಹಲ್ವಾ. ಇವತ್ತು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಇದ್ದಿದ್ದರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಯಾವಾಗಲೂ ಯೂಶ್ವಲ್ ಆಗಿ ಪಾಯಸ ಹೋಳಿಗೆ ಇದನ್ನೇ ಮಾಡೋದು ಬೇಡ ಅಂತ ಅಂದ್ಕೊಂಡು ಕ್ಯಾರೆಟ್ ಇದ್ದಿದ್ದರಿಂದ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟ್ ಹಲ್ವಾ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ, ಹೆಲ್ದಿ ಕೂಡ. ನೀವು ಸಕ್ಕರೆ ಬದಲು ಬೆಲ್ಲ ಅಥವಾ ಡೇಟ್ಸ್ ಏನಾದರೂ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸಕ್ಕರೆಯನ್ನು ಬಳಸೇ ಮಾಡ್ತಾಯಿದ್ದೀನಿ. ಈ ಕ್ಯಾರೆಟ್ ಹಲ್ವಾನ ಮಾಡಲಿಕ್ಕೆ ನಾನೊಂದು 4 ಕ್ಯಾರೆಟ್ಗಳನ್ನ ತೊಟ್ಟು ತೆಗೆದು ಬೇರ್ಪಡಿಸ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಆಮೇಲೆ ಇದರ ಸಿಪ್ಪೆಯನ್ನು ನೀಟಾಗಿ ಎರ್ಕೊಬಿಟ್ಟು ಕ್ಲೀನ್ ಮಾಡಿಕೊಂಡು 1-2 ಸಲ ತೊಳೆದು ತೊಗೋಬೇಕು. ಆಮೇಲೆ ಇದನ್ನು ನೀಟಾಗಿ ಗ್ರೇಟ್ ಮಾಡ್ಕೋಬೇಕು. ಎಲ್ಲ ಕ್ಯಾರೆಟ್ಗಳನ್ನೂ ಚೆನ್ನಾಗಿ ತುರ್ಕೋಬೇಕು. ತುರಿಯೋದ್ರ ಬದಲು ನೀವು ಬೇರೆಯಾಗಿ ಕಟ್ ಮಾಡಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋ ಪ್ರೊಸೀಜರ್ನು ಮಾಡ್ಬೋದು. ಅದು ಅಷ್ಟೊಂದು ಟೇಸ್ಟಿ ಅಂತ ಅನಿಸಲ್ಲ ನನಗೆ. ಹಾಗಾಗಿ ನಾನು ಯಾವಾಗ ಕ್ಯಾರೆಟ್ ಹಲ್ವಾ ಮಾಡಿದ್ರೂ ಈ ರೀತಿ ತುರ್ಕೊಂಡು ಮಾಡೋದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇದರಲ್ಲಿ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ, ಹಾಗೆಯೇ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಟೋಟಲಾಗಿ 1 ತಟ್ಟೆ ಆಗೋಷ್ಟು ಕ್ಯಾರೆಟ್ನ ಗ್ರೇಟ್ ಮಾಡ್ಕೋತಾ ಇದ್ದೀನಿ. ನಮ್ಮಲ್ಲಿ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು 1 ತಟ್ಟೆ ಅಷ್ಟು ಕ್ಯಾರೆಟ್ ಗ್ರೇಟ್ ಮಾಡಿಟ್ಟಿದ್ದೀನಿ. ಡ್ರೈ ಫ್ರೂಟ್ಸು ನಿಮಗೆ ಯಾವ್ದು ಬೇಕೋ ಅದನ್ನು ಆಪ್ಷನಲ್ ಆಗಿ ತಗೊಳ್ಳಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಕ್ಕರೆ, 3 ಏಲಕ್ಕಿ, ತುಪ್ಪ 1/2 ಕಪ್ ಆಗುವಷ್ಟು, ಹಾಲು 1 ಫುಲ್ ಲೋಟನ ಇಲ್ಲಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಕ್ಯಾರೆಟ್ನ ಅದರಲ್ಲಿ ಬೇಯಿಸ್ಕೊಳ್ಳೋ ಅಷ್ಟು ಹಾಲು ಬೇಕಾಗತ್ತೆ. ಒಂದು ಪ್ಯಾನ್ಗೆ 1-2 ಸ್ಪೂನ್ ತುಪ್ಪನ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಸಣ್ಣದಾಗಿ ಉರಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಡ್ರೈ ಫ್ರೂಟ್ಸ್ನ ತಗೊಂಡು ನಾನಿಲ್ಲಿ ತಗೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಒಂದು 2 to 3 ಮಿನಿಟ್ಸ್ ಆಗುತ್ತೆ ಹುರ್ಕೊಳ್ಳಿಕ್ಕೆ. ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಒಂದು ಬಟ್ಲಿಗೆ ಅದನ್ನು ಮತ್ತೆ ತೆಕ್ಕೊಂಡು ಅದೇ ಪ್ಯಾನ್ಗೆ ಕ್ಯಾರೆಟ್ನ ಹಾಕಿ ಆ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದರೆ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ತುಪ್ಪದಲ್ಲಿ 2-3 ನಿಮಿಷ ಫ್ರೈ ಮಾಡಲೇಬೇಕಾಗತ್ತೆ, ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದೇ ಅಡುಗೆ ಮಾಡಬೇಕಾದ್ರೂ ಅದರಲ್ಲಿ ಸ್ಲೋ ಕುಕ್ಕಿಂಗ್ ಮಾಡಿದಾಗ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಇದೊಂದು ಕೀ ಪಾಯಿಂಟ್, ಯಾವಾಗಲೂ ಅಡುಗೆ ಮಾಡೋಬೇಕಿದ್ರೆ ನೆನ್ಪಿಟ್ಕೋಬೇಕು. ಇದಾದಮೇಲೆ 1-2 ನಿಮಿಷ ಬಿಟ್ಬಿಟ್ಟು 1 ಫುಲ್ ಗ್ಲಾಸ್ ಆಫ್ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಹೊತ್ತು ಬೇಯಬೇಕು. ಆ ಹಾಲೇನಿದೆ ಪೂರ್ತಿ ಖಾಲಿ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಇದರಿಂದ ಅದು ಫುಲ್ ಸ್ಮೂತ್ ಆಗಬೇಕು. ಕ್ಯಾರೆಟ್ ಏನು ನಾವು ತುರ್ಕೊಂಡಿರ್ತೀವಲ್ಲ ಅದು ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆಗ ಚೆನ್ನಾಗಿ ಅನಿಸುತ್ತೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗೋ ಅಂಥ ಫೀಲ್ ನಮಗೆ ಕೊಡುತ್ತೆ. ಹಾಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೋಡ್ಕೋಬೇಕು, ಆವಾಗವಾಗ ಬಿಡ್ದೇ ಕೈ ಆಡಿಸ್ತಾ ಇರಬೇಕು. ಆಗ ಅದು ಸಿಯೋದು ಆ ರೀತಿ ಏನು ಹಾಲು ಉಕ್ಕೋಗೋದು ಏನೂ ಆಗೋದಿಲ್ಲ. ನೋಡಿ, ಇವಾಗ ಹಾಲು ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬಂದಿದೆ. ಕಡಿಮೆ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೇಬೇಕು. ಕಡಿಮೆ ಆದಮೇಲೆ ಇದಕ್ಕೆ ನಾವು ಮೆಷರ್ ಮಾಡಿ ಇಟ್ಕೊಂಡಿರುವಂತಹ 1 ಕಪ್ ಆಫ್ ಶುಗರ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಸಕ್ಕರೆ ಹಾಕಿದ ತಕ್ಷಣವೇ ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಸ್ವಲ್ಪ ಸಿಯೋ ಚಾನ್ಸಸ್ ಇರುತ್ತೆ. ಮತ್ತು ಅದು ಇನ್ನೊಂದು ಸ್ವಲ್ಪ ತೆಳು ಆಗುತ್ತೆ ಸಕ್ಕರೆ ಹಾಕಿದ ಮೇಲೆ. ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಸ್ವಲ್ಪ ಹೊತ್ತು ಹಾಗೆಯೇ ಚೆನ್ನಾಗಿ ಕುದಿಸ್ತಾ ಇದ್ದರೆ ಕೊನೆಗೆ ಮಿಕ್ಕಿದಂತಹ ತುಪ್ಪ 1-2 ಸ್ಪೂನಷ್ಟು ಇದ್ದರೆ ಅದನ್ನು ಹಾಕಿ ಚೆನ್ನಾಗಿ ಮತ್ತೆ ಕಲಿಸ್ಕೊಬಿಟ್ಟು ನಾವು ಆಗಲೇ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಏನಿರುತ್ತೆ ಆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವಾಗಲೂ ಕ್ಯಾರೆಟ್ ಹಲ್ವಾನ ಸರ್ವ್ ಮಾಡೋಬೇಕಿದ್ರೆ ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಸರ್ವ್ ಮಾಡ್ತೀವಿ ಅಂತ ಅಂದರೂ ಕೂಡ ಆಗ್ಲೂ ಬಿಸಿ ಮಾಡಿ ಕೊಟ್ಟರೆ ಆ ತುಪ್ಪ ಎಲ್ಲ ನೀಟಾಗಿ ಮೆಲ್ಟ್ ಆಗಿಬಿಟ್ಟು ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಖಂಡಿತ ಈ ರೆಸಿಪಿನ ನಾನು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ